ಅಮ್ಮ, ನಾವಿನ್ನು ಬಾಲಕರು ಈ ವೃತ್ತಿಯನ್ನು ಬೆಳೆಸುವುದೇ ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ ತಾಯಿ. ಮಕ್ಕಳಿರ ಹಠ ಮಾಡಬೇಡಿ, ನನ್ನ ಮಾತನ್ನು ಕೇಳಿ. ತಾಯಿ, ನೀನು ಎಷ್ಟೇ ಹೇಳಿದರು ಈ ಕಾರ್ಯವು ಮಾತ್ರ ನಮ್ಮಿಂದ. ಮಾಡ್ಕೊಳಕ್ಕೆ ಮಗಳು ದೊಡ್ಡಳಾಗಿಲ್ಲ ಕೊಡಕ್ಕಾಗಲ್ಲ. ಇಲ್ಲಾಂದ್ರೆ ಕೊಟ್ಟೆ ಬಿಡಿವೆ, ನಿಮ್ಮ ಅವ್ವಂಗಿಂತ ರಿಚ್ ಆಗಿಲ್ಲ ನಾವು. ಏನ್ ಮಾಡೋದ ಕೊಡಂಗಿಲ್ಲ ದೊಡ್ಡಳಾಗಿ. ಮನಸ್ಸು ರಿಚ್ ಇದ್ರೆ ಸಾಕು ಬಿಡ್ರಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಮ್ಮ ಅಮ್ಮನ ಊರಿಗೆ ಬಂದಿದ್ದೀನಿ. ಹಬ್ಬ ಇದೆ, ಚಾಮುಂಡೇಶ್ವರಿ ಅಮ್ಮನವರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಕಳಸನ ಎತ್ಕೊಂಡ್ಬರ್ತಾ ಇದ್ದಾರೆ. ನೀರ್ ಹತ್ರ ಇಂದ, ಕೆರೆ ಒಳಗಡೆಯಿಂದ 2 ಕಳಸನ ಎತ್ಕೊಂಡು ಬಂದು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿ, ಇವತ್ತು ಮಹಿಷಾಸುರ ಮರ್ದಿನಿ ಅಂತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರೆ ಮತ್ತೆ ನಾಟಕ ಡ್ರಾಮಾ ಮಾಡ್ತಾರೆ ಇಡೀ ರಾತ್ರಿ. ಸೊ ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಂತೂ. ಸೊ ನಾವು ಎಲ್ಲರೂ ಫ್ಯಾಮಿಲಿ ಫುಲ್ಲು ಇಲ್ಲಿ ಬಂದಿದ್ದೀವಿ ಅಮ್ಮನೂರಿಗೆ. ತುಂಬಾ ಚೆನ್ನಾಗಿರುತ್ತೆ. ಈ ಊರಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿದು ದೇವಸ್ಥಾನ ಇದೆ. ಮತ್ತು ಇಲ್ಲಿ ತುಂಬ ನಂಬ್ತಾರೆ ದೇವ್ರನ್ನ, ಚಾಮುಂಡೇಶ್ವರಿ ಅಮ್ಮನವ್ರನ್ನ. ತಗೊಂಬಂದಿರೋ ಅಂಥ ಕಳಸನ ಒಂದು ಕಡೆ ಮಂಟಪ ಮಾಡಿ ಆ ಮಂಟಪದ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಇಡೀ ನೈಟು ಇಲ್ಲಿ ಎಲ್ಲಿ ಡ್ರಾಮಾನ ಮಾಡ್ತಾ ಇದ್ದಾರೆ ನಾಟಕ, ಅದ್ರ ಪಕ್ಕದಲ್ಲೇ ಇಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಬೆಳಿಗ್ಗೆ ವಿಸರ್ಜನೆ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಒಂದು ಕಡೆ ಸೇರಿ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಊರಲ್ಲಿ ಎಲ್ಲರೂ ಒಂದು 15 ಡೇಸ್ ಮುಂಚೆನೇ ಎಲ್ಲ ಮನೆಗಳಲ್ಲೂ ಇಷ್ಟಿಷ್ಟಂತ, ಇಷ್ಟೇ ಕೊಡಿ ಅಂತಲ್ಲ, ಒಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಇಡೀ ಊರವರೆಲ್ಲ ಸೇರಿಕೊಂಡು ಒಂದೇ ಕಡೆ ಅಡುಗೆ ಮಾಡಿ, ಯಾರ ಮನೆಗೆ ಎಷ್ಟೇ ನೆಂಟರು ಬಂದಿದ್ರು ಎಲ್ಲರೂ ಒಂದೇ ಕಡೆ ಬಂದು ಊಟ ಮಾಡೋ ವ್ಯವಸ್ಥೆನ ಮಾಡ್ತಾರೆ. ಎಲ್ಲರೂ ಕುತ್ಕೊಂಡು ಅಡುಗೆ ಮಾಡ್ತಾರೆ ಎಲ್ಲರೂ. ಸೊ ತುಂಬ ಚೆನ್ನಾಗಿರುತ್ತೆ ಇದಂತೂ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಡ್ರಾಮಾ ನೋಡೋಣ ಅಂತ ಹೋದ್ವಿ. ತುಂಬ ವರ್ಷಗಳಾಗಿತ್ತು ನಾನು ನೋಡಿ. ನಾನು ಒಂದು 2-3 ಅವರ್ಸ್ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಇಡೀ ರಾತ್ರಿ ಚೆನ್ನಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಊರಿನ ನಾಟಕ ಆಗಿರೋದ್ರಿಂದ ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಹಿಷಾಸುರ ಮರ್ದಿನಿ ಅಂತ ಚಾಮುಂಡೇಶ್ವರಿ ಅಮ್ಮನವ್ರದ್ದು ತುಂಬ ಚೆನ್ನಾಗಿರುತ್ತೆ. ರಾಕ್ಷಸರು ಮತ್ತು ದೇವತೆಗಳ ವಿರುದ್ಧ ಯುದ್ಧ ಆಗೋದು ಅದೆಲ್ಲ ತುಂಬ ಚೆನ್ನಾಗಿ ಡ್ರಾಮಾನ ಮಾಡ್ತಾರೆ. ತುಂಬ ತಿಂಗ್ಳಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಒಂಥರ ಖುಷಿ ಆಯಿತು. ಸೊ ಆ್ಯಕ್ಚುಲಿ ನನ್ನ ಮಕ್ಕಳಂತೂ ಇಡೀ ರಾತ್ರಿ ಇದೇ ಫಸ್ಟ್ ಟೈಮ್ ನಾಟಕನ ನೋಡಿದ್ರು, ಡ್ರಾಮಾನ. ಬೆಳಗ್ಗೆ ಎದ್ದಂತೂ ಹರ್ಷ ಎಷ್ಟೊಂದು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದ, ಅಮ್ಮ ಚೆನ್ನಾಗಿತ್ತಲ್ಲ ಅಮ್ಮ ಅಂತ. ಇದು ಬಂದು ನೆಕ್ಸ್ಟ್ ಡೇ. ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ರಾಮಾ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಒಂದು ಚಾಮುಂಡೇಶ್ವರಿ ಅಮ್ಮನವ್ರದ್ದು ಸಾಂಗ್ನ ಆಡ್ತಾರೆ, ದೇವಿ ಜಗನ್ಮಾತೆ ಅಂತ. ಅದಾದಮೇಲೆ ಡ್ರಾಮಾ ಮುಗಿದೋಗುತ್ತೆ. ಎಂಡ್ ಆದಮೇಲೆ ಕಳಸನ ಕೂರಿಸಿರ್ತಾರಲ್ವ, ಅದ್ರ ಮುಂದೆಗಡೆ ಮತ್ತು ಕುರಿ ಕಟ್ ಮಾಡೋದು, ಯಾರ್ಯಾರು ನಾನ್ ವೆಜ್ ಊಟ, ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇರುತ್ತೆ. ಅದರಲ್ಲಿ ಯಾರ್ಯಾರು ಕುರಿನ ಆರಿಸ್ಕೊಂಡಿರ್ತಾರೆ. ಇಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ತಂಬಿಟ್ಟು ಆರತಿ ಮಾಡ್ತಾಯಿದ್ದೀವಿ. ಕಡಲೆನ ಪುಡಿ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಕಡೆ ಪಾಕನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಬೆಲ್ಲ ಹಾಕಿ. ಆಮೇಲೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀವಿ. ಕಡಲೆ ಬೀಜನ ಹುರಿದು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದು ತಂಬಿಟ್ಟು ಆರತಿ ಮಾಡೋದಕ್ಕೆ. ಇದು ದೇವರಿಗೆ ಇನ್ನೊಂದು ದೊಡ್ಡಮ್ಮ ದೇವರು ಅಂತ ಇದೆ. ಸೊ ಅಲ್ಲಿಗೆ ತೊಗೊಂಡೋಗೋದಕ್ಕೆ ಅಂತ ಆರತಿನ ಮಾಡಬೇಕು. ಡ್ರಾಮಾದೆಲ್ಲ ಮುಗ್ದಿದ್ದಾದಮೇಲೆ ಬಂದು ಬೆಳಿಗ್ಗೆ ಮಾಡ್ಕೊಳ್ತಾ ಇರೋದು ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಆರತಿನ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಪಾಕ ಬಿಸಿ ಇರುವಾಗಲೇ ಕಲಿಸ್ಕೊಳ್ಬೇಕು. ಆಮೇಲೆ ಈ ಥರ ಉಂಡೆ ಥರ ಕಟ್ಟಿ ನೀಟಾಗಿ ಉದ್ದವಾಗಿ ಈ ಥರ, ಯಾವ ಥರ ಅಂದರೆ ಈ ಕೋನ್ ಟೈಪಲ್ಲಿ ಮಾಡ್ಕೊಳ್ತೀವಿ. ಇದನ್ನು 2 ಆರತಿನ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಥರ ನಮ್ಮ ಅಕ್ಕ ಇಲ್ಲಿ ಮಾಡ್ತಾ ಇದ್ದಾಳೆ. ನಾನು ಅವಳಿಗೆ ಸ್ವಲ್ಪ ಉಂಡೆ ಮಾಡಿ ಕೊಡ್ತಾಯಿದ್ದೆ. ಈ ಥರ ಮಾಡಿಕೊಂಡು ಇದನ್ನು ಒಂದು ಇದರಲ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ದೇವ್ರ ಹತ್ರ ಹೊತ್ಕೊಂಡು ಹೋಗಬೇಕು, ತಲೆ ಮೇಲೆ ಇಟ್ಕೊಂಡು ಹೋಗೋದು. ಸೊ ಇದನ್ನು ಧನ್ಯ ಎತ್ಕೊಳ್ತಾಳೆ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ರೆಡಿ ಮಾಡ್ತಾಯಿದ್ದೀವಿ. ಒಂದಷ್ಟು ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತೀವಿ, ಅಲ್ಲಿ ಕೊಡಬೇಕು ಅವರಿಗೆ, ಬಂದಿರೋರಿಗೆಲ್ಲ. ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಉಂಡೆ ಈ ಥರ ಕೋನ್ ಟೈಪ್ ಇರಬೇಕು. ಈ ಥರ ಮಾಡಿ ಇದಕ್ಕೆ ಅಲಂಕಾರ ಮಾಡ್ಕೊಳ್ಬೇಕು. ಇದು ಬರುತ್ತಲ್ವ ಕಣಗ್ಲು ಹೂವು,
ಪಿಂಕ್ ಕಲರು ಕಣಗ್ಲುವನ ಹಂಚಿಕಡ್ಡಿ ಅಂತ ಬರುತ್ತೆ. ಈ ಥರ ವೈಟ್ ಕಲರ್ ಹಂಚಿಕಡ್ಡಿನಲ್ಲಿ ಪೋಣಿಸಿ ಇದನ್ನ ಇದೇ ಅದಕ್ಕೆ ವಿಶೇಷವಾಗಿ ಮತ್ತೆ ಬೇವಿನ ಸೊಪ್ಪು ಇದೆರಡನ್ನೂ ಹಾಕೊಂಡು ಅಲಂಕಾರ ಮಾಡ್ಕೊಳ್ಳೋದು. ಈ ಥರ ನೋಡಿ, ಇಲ್ಲಿ ನಾನು 4 ಇದನ್ನ ಕಣಗ್ಲುವನ ಇದಕ್ಕೆ ಪೋಣಿಸಿ ಸುತ್ತ ಇಲ್ಲಿ ಬೇವಿನ ಸೊಪ್ಪನ್ನ ಅಲಂಕಾರ ಮಾಡ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ನನ್ನ ಔಟ್ಫಿಟ್ ಬಂದು ಸ್ಯಾರಿ. ಸೊ ಈ ವೈನ್ ಕಲರ್ ಸ್ಯಾರಿನ ನಾನು ರತ್ನಂ ಸಿಲ್ಕಲ್ಲಿ ತಗೊಂಡಿದ್ದೆ. ತುಂಬ ದಿನ ಆಗಿತ್ತು, ವೇರ್ ಮಾಡಿರಲಿಲ್ಲ. ಇವತ್ತು ಹಾಕೊಂಡಿದ್ದೀನಿ ಹೊಸ ಸ್ಯಾರಿನ. ಧನ್ಯ ಕೂಡ ಹೊಸ ಡ್ರೆಸ್ ಹಾಕೊಂಡು ಆರತಿ ಎತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಹೆಣ್ಮಕ್ಳು ಎತ್ಕೋಬೇಕು, ಚಿಕ್ಕವರಿದ್ರೆ ಎತ್ಕೋಬೇಕು ಅಂತ ಅವಳೇ ಎತ್ಕೊಂಡಿದ್ದಾಳೆ. ಪ್ರತಿಯೊಬ್ಬರೂ ಊರಲ್ಲಿ ಈ ಥರ ಆರತಿ ಮಾಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರೋದು. ಕಾರಲ್ಲಿ ಹೋಗ್ತಾ ಇಲ್ಲ, ಮಕ್ಕಳೆಲ್ಲರೂ ಟ್ಯಾಕ್ಟ್ರಲ್ಲಿ ಹೋಗೋಣ ಅಂತ ಕಿರ್ಚಾಡ್ತಾ ಇದ್ರು. ಸೊ ಹಾಗಾಗಿ ಯಾವಾಗಲೂ ಕಾರಲ್ಲಿ ಓಡಾಡೋದು ಇದ್ದಿದೆ, ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಕುತ್ಕೊಂಡು ಹೋಗೋಕ್ಕೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಮನೆಯಿಂದ ನಾವು ಹೋಗ್ತಾ ಇರೋ ದೇವಸ್ಥಾನ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ನಡ್ಕೊಂಡು ಹೋಗೋಕ್ಕಾಗಲ್ಲ, ಟ್ಯಾಕ್ಟ್ರಲ್ಲೇ ಹೋಗೋಣ ನಡೀರಿ, ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರೆ ಅಂತ ನಾವು ಹೊರಟ್ವಿ. ತುಂಬ ಚೆನ್ನಾಗಿತ್ತು, ಟ್ಯಾಕ್ಟ್ರಲ್ಲೆಲ್ಲ ಕಿರ್ಚಾಡ್ಕೊಂಡು ಹೋಗಿದ್ದಂತೂ. ಸೊ ಬೇಡ ನಮ್ಮಮ್ಮ ಅಂತೂ ಬೇಡ, ಬಿಸಿಲಿದೆ ಕಾರಲ್ಲೇ ಹೋಗ್ರಿ ಅಂದರು. ಆದ್ರೂ ಮಕ್ಕಳೆಲ್ಲರೂ ಟ್ಯಾಕ್ಟ್ರಲ್ಲಿ ಹೋಗ್ಬೇಕಜ್ಜಿ, ಚೆನ್ನಾಗಿರುತ್ತೆ, ಎಷ್ಟೇ ಒಂದು ದಿನ ಆಗಿತ್ತು ಹೋಗಿಲ್ಲ ಅಂತ ಟ್ಯಾಕ್ಟ್ರನ್ನ ಹತ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಬಿಸಿಲಿತ್ತು, ಬಟ್ ಸಿಕ್ಕಾಪಟ್ಟೆ ಬಿಸಿಲು. ಇವಾಗಂತೂ ಎಲ್ಲೂ ಆಚೆ ಹೋಗೋದು ಬೇಡ, ಮನೇಲಿ ಇರಬೇಕು ಅನಿಸುತ್ತೆ. ಆದರೂ ಏನು ಮಾಡೋದು, ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ಇಳ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಈ ದೇವ್ರು ಬಂದು ದೊಡ್ಡಮ್ಮ ದೇವರು ಅಂತ ಅಮ್ಮನವ್ರದ್ದು. ಇದು ಊರಿಂದ ಹೊರ್ಗಡೆ ಇದೆ, ತೋಟದ ಮಧ್ಯದಲ್ಲಿದೆ, ಊರಿಂದ ಹೊರ್ಗಡೆ ಇದೆ. ಒಂದು 2 ಕಿಲೋಮೀಟರ್ ಆಗತ್ತೆ ನಮ್ಮ ಮನೆಯಿಂದ ಅಂತ ಅವಾಗಲೇ ಹೇಳಿದ್ನಲ್ಲ. ಸೊ ಇವಾಗ ಹೋಗ್ತಾ ಇದೀವಿ. ಆಕ್ಚುಲಿ ಇಡೀ ಊರವ್ರೆಲ್ಲರೂ ಸೇರ್ಕೊಂಡು ಮಾಡೋ ಅಂತ ಹಬ್ಬ. ಪ್ರತಿಯೊಂದು ಮನೆಯಿಂದನೂ ಆರತಿನ ತಗೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿರತ್ತೆ. ಎಲ್ಲಾರು ಬಂದು ಆರತಿ ಮಾಡ್ಕೊಂಡು ಬಂದು ಇಲ್ಲಿ ಇದು ಪ್ರತಿ ವರ್ಷಕ್ಕೆ ಒಂದ್ಸತಿ ಇಲ್ಲಿ ಈ ತರ ದೊಡ್ಡಮ್ಮ ದೇವರಿಗೆ ಆರತಿ ಮಾಡಿ ಹಬ್ಬ ಮಾಡ್ತಾರೆ. ನಿನ್ನೆ ಎಲ್ಲ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಡ್ರಾಮಾ ಮಾಡಿದ್ರು, ನಾಟಕ. ಸೊ ಇವತ್ತು ನೆಕ್ಸ್ಟ್ ಡೇಗೆ ನಾನ್ ವೆಜ್ ಮಾಡ್ತಾರೆ. ಇಲ್ಲಿ ಬಂದು ಆರತಿ ಎಲ್ಲ ಮಾಡ್ಕೊಂಡು ಕುರಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರತ್ತೆ. ಎಲ್ಲಾ ಹೆಣ್ಮಕ್ಳುಗಳು ಬಂದು ಆರತಿನ ಬೆಳಕೊಂಡು ಮತ್ತೆ ಕುರಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ಹಬ್ಬನ ಮಾಡ್ತಾರೆ. ತುಂಬಾ ಚೆನ್ನಾಗಿರತ್ತೆ. ಸೊ ಎಷ್ಟು ಜನ ಇರ್ತಾರೆ ಅಂದ್ರೆ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳುಗಳು ಎಲ್ಲಾರು ಆರತಿ ಮಾಡ್ಕೊಂಡು ಹೋಗೋದು. ತುಂಬಾ ಚೆನ್ನಾಗಿರತ್ತೆ, ನೋಡೋದಕ್ಕೂ ಖುಷಿ ಆಗತ್ತೆ. ಮತ್ತೆ ಎಷ್ಟೊಂದ್ ದಿನ ಆಗಿರತ್ತೆ ನಾವು ಊರುಗಳಿಗೆಲ್ಲ ಹೋದಾಗ ಅವ್ರನ್ನೆಲ್ಲ ಮೀಟ್ ಮಾಡೋದು. ಸೊ ಚಿಕ್ಕವರಿದ್ದಾಗೆಲ್ಲ ಜೊತೆಯಲ್ಲಿ ಇರ್ತೀವಲ್ಲ, ಅವರೆಲ್ಲರೂ ಸಿಗ್ತಾರೆ, ಒಂಥರ ಚೆನ್ನಾಗಿರತ್ತೆ. ಸೊ ಆವಾಗಲೇ ಆರತಿ ಮಾಡುವಾಗ ಸಣ್ಣದು ಉಂಡೆಗಳನ್ನ ಈ ತರ ಮಾಡ್ಕೊಂಡಿರ್ತೀವಿ. ಇದು ಆಕ್ಚುಲಿ ಅಲ್ಲಿ ಬಡಿತಾ ಇರ್ತಾರಲ್ಲ ಅವರಿಗೆ, ಮತ್ತೆ ಅವ್ರ ಜೊತೆ ಇನ್ನೊಂದಿಬ್ರು ಬಂದಿರ್ತಾರೆ, ಅವ್ರಗಳಿಗೆ ಉಂಡೆನ 2 ನನ್ನ ತಮ್ಮ ಮತ್ತೆ ಇನ್ನೊಬ್ರು ಒಂದು ಹುಡುಗ ಇಸ್ಕೊಂಡು ಅವ್ರಿಗೆ ಕೊಡ್ತಾರೆ. ಚೆನ್ನಾಗಿರತ್ತೆ, ಒಂಥರ ಖುಷಿ ಆಗತ್ತೆ, ಎಲ್ಲರೂ ಸಿಗ್ತಾರೆ. ಅದ್ರಲ್ಲಂತೂ ಈ ಟೈಮ್ ಹೋದಾಗ ನಂಗೆ ಸಖತ್ ಖುಷಿ ಆಗ್ತಾ ಇತ್ತು. ನನ್ನ ಲಾಗ್ಸ್ ಎಲ್ಲ ನೋಡ್ತಾರಂತೆ ಇವರೆಲ್ಲರೂ, ಹೇಳ್ತಾ ಇದ್ರು ನೋಡ್ತಾ ಇರ್ತೀವಿ ಡೈಲಿಯ ನಿಮ್ಮ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬ ಖುಷಿ ಆಯಿತು. ಇವರೆಲ್ಲರೂ ನನ್ನ ಕಸಿನ್ಸು. ಸೊ ಅವರೆಲ್ಲರೂ ಸಿಕ್ಕಿದ್ರು, ಖುಷಿ ಆಯಿತು ಎಲ್ಲರ ಜೊತೆ ಮಾತಾಡಿ. ಹೇಳ್ತಾ ಇದ್ರು, ಇವತ್ತು ವಿಡಿಯೋ ತಗೊಳ್ಳೋ ಮಗನೆ ಅಂತ ಅದನ್ನೇ ಅಂತಿದ್ದೆ. ತಗೊಳ್ಳೋ ಇವ್ರನ್ನೆಲ್ಲ ಹಾಕೋಣ ಅಂತ ಎಲ್ಲರೂ ಕಸಿನ್ಸ್ ಆಗಿರೋದ್ರಿಂದ ಮಾತಾಡಿಸ್ತಾ ಇದ್ರು ಬಂದು. ತುಂಬಾನೇ ಚೆನ್ನಾಗಿತ್ತು. ದೇವ್ರು ಬಂದು ಇದು ದೊಡ್ಡಮ್ಮ ದೇವರು. ಸೊ ಊರಿನ ಹೊರ್ಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಮಿಸ್ ಮಾಡಲ್ಲ, ಪ್ರತಿ ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಪೂಜೆ ಎಲ್ಲ ಆಯಿತು, ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲೇ ಕುಲ್ಫಿ ಮಾರ್ತಾ ಇದ್ರು. ಸೊ ವಸಂತ ಎಲ್ಲರಿಗೂ ಕುಲ್ಫಿ ಕೊಡ್ಸಿದ್ಲು. ಮಕ್ಕಳಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೆ ಒಂದೊಂದು 2 ಕುಲ್ಫಿ ತಿಂದ್ರು, ಖುಷಿ ಪಟ್ರು. ಯಾವಾಗ್ಲೂ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ತಿನ್ನೋದೊಂಥರ ಖುಷಿ, ಆದರೆ ಇದು ಇನ್ನೊಂಥರ ಖುಷಿ ಅವರಿಗೆ. ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ಅಂದರೆ. ನಾವಂತೂ ಬಿಸಿಲು ಅಂತ ತಲೆ ಮೇಲೆ ಬಟ್ಟೆ ಎಲ್ಲ ಹೊಚ್ಕೊಳ್ತಾ ಇದ್ವಿ, ಮಕ್ಳಿಗೆ ಮಾತ್ರ ಬಿಸಿಲು ಅನಿಸಿಲ್ಲ. ತುಂಬ ಖುಷಿ ಪಡ್ತಾ ಇದ್ರು. ಹರ್ಷ ಅದರಲ್ಲೂ ನಾನು ಟ್ಯಾಕ್ಟ್ರ್ ಓಡಿಸ್ತೀನಿ ಅಂತ ಅವನು ಅವ್ರ ಮಾಮನ ಜೊತೆ ಕುತ್ಕೊಂಡಿದ್ದ. ಸೊ ನಮ್ಮ ತಂಗಿ ಮಗ ಹ್ಯಾಟ್ ಬೀಳಿಸ್ಕೊಂಡು ಮತ್ತೆ ಓಡೋಗ್ತಾ ಇದ್ದಾನೆ ತಗೊಂಡು ಬರೋಕ್ಕೆ ಅಂತ. ನನ್ನ ತಮ್ಮ ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತಾನೆ, ನೀವು ನಮ್ಮ ಮನೆಗೆ ಊರಿಗೆ ಬಂದಾಗ ಫೋನ್ ನೋಡೋಂಗಿಲ್ಲ, ಇವ್ರು ಯಾರಿಗೂ ಫೋನ್ ನೋಡೋಕೆ ಬಿಡಲ್ಲ. ಸೊ ಬೈದು ಇಟ್ಟಿರ್ಬಿಡ್ತಾನೆ, ನೀವು ಚೆನ್ನಾಗಿ ಆಟ ಆಡಬೇಕು, ಇಲ್ಲಿ ಬಂದಾಗ ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಿಮ್ಮ ಮನೆಗಳಿಗೆ ಹೋದಾಗ 4 ಗೋಡೆ ಮಧ್ಯ ಕೂಡ ಹಾಕ್ತೀರಾ, ಸ್ಕೂಲ್ಗೆ ಹೋಗ್ತಾರೆ ನಿಮ್ಮ ಅಮ್ಮವರೆಲ್ಲ, ಫ್ರೀಯಾಗಿ ಬಿಡೋದಿಲ್ಲ. ಸೊ ಹಾಗಾಗಿ ಊರಿಗೆ ಹೋದಾಗ ಮಾತ್ರ ನಾವೆಲ್ಲ ಫೋನ್ ನೋಡೋದಕ್ಕೆ ಬಿಡೋದೇ ಇಲ್ಲ, ಮಕ್ಕಳನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಟ್ಯಾಕ್ಟ್ರಲ್ಲೆಲ್ಲ ಹೋಗೋದು ಒಂಥರ ಒಳ್ಳೆ ಮೆಮೊರೀಸ್ ಇರುತ್ತೆ.
ನಾವು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ. ಸೊ ತುಂಬ ದಿನಗಳಾದ್ಮೇಲೆ ಮತ್ತೆ ಟ್ರ್ಯಾಕ್ಟ್ರಲ್ಲಿ ಒಂದು ರೌಂಡ್ ಊರೊಳಗೆಲ್ಲ ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು. ಈ ಟೈಮು ಅಡುಗೆ ಮಾಡೋದಕ್ಕೆ ಭಟ್ರನ್ನೆಲ್ಲ ಕರೆಸಿಲ್ಲ, ನಾವೇ ಮಾಡೋಣ ಅಂತ ಡಿಸೈಡ್ ಮಾಡಿ ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮನ ಮನೆ ಬಂದು ತೋಟದ ಮಧ್ಯದಲ್ಲಿ ಇರೋದ್ರಿಂದ ಒಲೆಯಲ್ಲಿ ಮಾಡೋಣ, ಹೊರ್ಗಡೆ ಗಾಳಿ ಬೀಸುತ್ತೆ, ಹೇಗೋ ಹೊರ್ಗಡೆ ಒಲೆ ಹಾಕಿಸ್ಕೊಂಡು ಮಾಡೋಣ ಈ ಟೈಮು ಅಂತ ಎಲ್ಲ ಇಲ್ಲಿ ಹಚ್ಕೊಡ್ತಾ ಇದ್ದಾರೆ. ನಾನಿಲ್ಲಿ ಮಸಾಲೆನ ರುಬ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಮಾಡೋಣ ಅಂತ ಮಕ್ಕಳೆಲ್ಲರೂ ಇವಾಗ ಬಿಸಿಲಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅವ್ರಿಗೆಲ್ಲ ದೋಸೆ ಹಾಕ್ಕೊಡ್ತಾ ಇದ್ದಾಳೆ ಕೀರ್ತನ ಮಕ್ಕಳಿಗೆಲ್ಲ. ಚೆನ್ನಾಗಿರತ್ತೆ. ಸೊ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆಕ್ಚುಲಿ ಸಂಜೆ ಊಟಕ್ಕೆ ಅಂತ ಮಾಡ್ತಾ ಇರೋದು. ನೆಂಟರಿಗೆಲ್ಲ ಕರೆದಿರ್ತಾರೆ, ಗೆಸ್ಟ್ಗಳೆಲ್ಲ ಬರ್ತಾರಲ್ಲ, ಎಲ್ಲರೂ ಸಂಜೆ ಬರ್ತಾರೆ. ನಾವು ಮಧ್ಯಾಹ್ನನೇ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಇವರು ಬಂದು ನಮ್ಮ ಅತ್ತೆ, ಅಪ್ಪನ ತಂಗಿ, ಅವರು ಎಲ್ಲ ಹಚ್ಕೊಡ್ತಾ ಇದ್ರು ಕೂತ್ಕೊಂಡು. ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಅಮ್ಮ ಅಲ್ಲಿ ಮಟನ್ನ ಕಟ್ ಮಾಡಿಸ್ಕೊಂಬಂದಿದ್ದ, ಅದನ್ನೆಲ್ಲ ರೆಡಿ ಸ್ವಲ್ಪ ಪೀಸ್ಗಳೆಲ್ಲ ನೋಡಿ ಕಟ್ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ಇಲ್ಲಿ ಪಾತ್ರೆ ತೊಳ್ಕೊಳ್ತಾ ಇದ್ದಾಳೆ. ನಮ್ಮನೇಲಿ ಅದನ್ನೇ ಮಾಡಬೇಕು ಇದೇ ಮಾಡಬೇಕು ಅಂತೆಲ್ಲ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡಿಕೊಂಡು ಮತ್ತು ಖುಷಿ ಆಗುತ್ತೆ. ಅಮ್ಮನ ಮನೆಗೆ ಹೋದಾಗ ಇದನ್ನೆಲ್ಲ ಮಾಡ್ಕೊಂಡು ನಾವೇ ತಿನ್ಕೊಂಡು ಬರೋದಕ್ಕೂ ಚೆನ್ನಾಗಿರುತ್ತೆ. ಇವರೆಲ್ಲರೂ ನಮ್ಮ ಸುಧವರ ಸಿಸ್ಟರ್ಸು, ಕಸಿನ್ ಸಿಸ್ಟರು, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಬಂದರೆ ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಎಲ್ಲ ಸೆಟ್ ಆಗ್ತಾರೆ. ಸೊ ಒಬ್ಬರು ಆ ಕಡೆ ಈ ಕಡೆ ಅಂತ ಇದು ಮಾಡೋದ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ತುಂಬ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ತಮ್ಮ ಮಟನಿಗೆ ಒಗ್ಗರಣೆ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ನೆರಳು ಗಿಡ ಇದೆ, ಆ ಗಿಡದ್ದು ಪಕ್ಕದಲ್ಲೇ ಹಾಕೊಂಡಿದ್ದಾನೆ. ಒಲೆ ಹಾಕೊಂಡು ಮಾಡ್ತಾ ಇದೀವಿ. ಗ್ಯಾಸಲ್ಲೆಲ್ಲ ಮಾಡೋದು ಬೇಡ, ಒಲೆನಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಒಲೆ ಹಾಕ್ಸ್ಕೊಟ್ಟಿದ್ದಾರೆ ನಮ್ಮಮ್ಮ. ಇವಾಗ ಅಲ್ಲೇ ಮಾಡ್ತಾ ಇದೀವಿ ಅಡುಗೆ ಎಲ್ಲ ನಾವು. ದಿಶಾಂತ್ ಬರ್ತ್ಡೇ ಕೂಡ ಇವತ್ತೇ ಬಂದಿರೋದ್ರಿಂದ ಬರ್ತ್ಡೇ ಕೂಡ ಇವತ್ತೇ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ನಾವಂತೂ ಎಲ್ಲರೂ ಕಸಿನ್ ಸಿಸ್ಟರ್ಸು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಟ್ನ ಸಾಯಂಕಾಲ ಮಾಡಿದ್ವಿ. ಎಲ್ಲರೂ ಇರೋದ್ರಿಂದ ಅವ್ನ ಬರ್ತ್ಡೇ ಅಂತೂ ಲಕ್ಕಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದಷ್ಟು ಡ್ಯಾನ್ಸ್ ಎಲ್ಲ ಆಡಿದ್ವಿ. ನಾವು ಡ್ಯಾನ್ಸ್ ಎಲ್ಲ ಬರಲ್ಲ, ಸೊ ಸುಮ್ಮನೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದರದ್ದೊಂದಷ್ಟು ವೀಡಿಯೋಸ್ನೆಲ್ಲ ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು.